ಎಲ್ಲರಿಗೂ ಜೈ ಹಿಂದ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮುಂದಿನ ಒಂದು ವಿಡಿಯೋಗೆ ತಮ್ಮ ಸಬ್ಸ್ಕ್ರೈಬೇ ನಮಗೆ ಸ್ಫೂರ್ತಿಯಾಗಲಿದೆ. ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ಭಾರತ ಮಾತೆಯ ಹೆಮ್ಮೆಯ ಪುತ್ರನಾದ ಇನ್ಸ್ಪೆಕ್ಟರ್ ಶರಣಪ್ಪ ಇಟಗಿ ಇವರು ಭಾರತೀಯ ಭದ್ರತಾ ಪಡೆಯ BSFನಲ್ಲಿ ಸತತವಾಗಿ 42 ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಮರಳಿ ತಮ್ಮ ತಾಯ್ನಾಡಿಗೆ ಆಗಮಿಸಿದ ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ಹಾಗೂ ರೋಣ ತಾಲೂಕಿನ ಘಟಕದ ಎಲ್ಲ ಮಾಜಿ ಸೈನಿಕರ ಹಾಗೂ ಎಲ್ಲ ವೀರನಾರಿಯರು ಮತ್ತು ಅರೆ ಸೇನಾಪಡೆಗಳ ಯೋಧರು ಹಾಗೂ ನೆರೆಗಲ್ ಗ್ರಾಮದ ಮಾಜಿ ಸೈನಿಕರು ಮತ್ತು ವಿಶೇಷವಾಗಿ ಅಬ್ಬಿಗೇರಿ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಎಲ್ಲ ದೇಶಪ್ರೇಮಿಗಳು ಸೇರಿಕೊಂಡು ನಿವೃತ್ತಿ ಹೊಂದಿ ಬಂದಿರುವಂತಹ ಸೈನಿಕನನ್ನು BSFನ ಸೇನಾಧಿಕಾರಿಯನ್ನು ಭವ್ಯವಾಗಿ ಗ್ರಾಮದ ಬೀದಿಗಳಲ್ಲಿ ಹೂವಿನ ಸುರಿಮಳೆಯೊಂದಿಗೆ ಮೆರವಣಿಗೆ ಮೂಲಕ ಸ್ವಾಗತಿಸಿ ಶುಭ ಹಾರೈಸಿದರು. ಭಾರತ ಮಾತೆಯ ಹೆಮ್ಮೆಯ ಪುತ್ರರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸೈನಿಕರಾಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಶರಣಪ್ಪ ಇಟಗಿಯವರು ಭಾರತೀಯ ಭದ್ರತಾ ಪಡೆಯಲ್ಲಿ ಸತತವಾಗಿ 42 ವರ್ಷಗಳ ಕಾಲ ನಿರಂತರವಾಗಿ ಗಾಳಿ ಮಳೆ ಬಿಸಿಲು ಚಳಿ ಅನ್ನದೇ ಭಾರತ ಮಾತೆಯ ತಮ್ಮ ಅಮೋಘವಾಗಿರ್ತಕ್ಕಂಥ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಪುನರ್ಜನ್ಮ ಪಡೆದುಕೊಂಡು ಇವತ್ತಿನ ದಿವಸ ಮರಳಿ ತಮ್ಮ ತಾಯ್ನಾಡಿಗೆ ಆಗಮಿಸಿದ್ದಾರೆ. ಅವರನ್ನು ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಹಾಗೂ ರೋಣ ಘಟಕದ ಎಲ್ಲ ಸರ್ವ ಸದಸ್ಯರ ಪರವಾಗಿ ಹಾಗೂ ವಿಶೇಷವಾಗಿ ಅಬ್ಬಿಗೇರಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರ ಪರವಾಗಿ ಮತ್ತು ಎಲ್ಲ ಅಬ್ಬಿಗೇರಿ ಗ್ರಾಮದ ಮಾಜಿ ಸೈನಿಕರ ಪರವಾಗಿ ಹಾಗೂ ಎಲ್ಲ ವೀರನಾರಿಯರ ಪರವಾಗಿ ಮತ್ತು ಅರೆ ಸೇನಾಪಡೆಗಳ ಯೋಧರ ಪರವಾಗಿ ನಮ್ಮ ಸೈನಿಕನಿಗೆ ಪೂರಕವಾದಂತ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಭಾರತ್ ಮಾತಾ ಕಿ ಜೈ! ಭಾರತ್ ಮಾತಾ ಕಿ ಜೈ! ಭಾರತೀಯ ಭದ್ರತಾ ಪಡೆಯಲ್ಲಿ BSFನಲ್ಲಿ ಸತತವಾಗಿ 42 ವರ್ಷಗಳ ಕಾಲ ನೋಡ್ರಿ. ಇವತ್ತಿನ ದಿವಸ ಒಬ್ಬ ಸೈನಿಕ 42 ವರ್ಷಗಳ ಕಾಲ ತನ್ನ ಯೌವನವನ್ನೇ ಮುಡುಪಾಗಿಟ್ಟು ತನ್ನ ಪ್ರಾಣವನ್ನೇ ಭಾರತ ಮಾತಿಗೆ ಒತ್ತೆ ಇಟ್ಟು ಇವತ್ತಿನ ದಿವಸ ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಿ ಇವತ್ತಿನ ದಿವಸ ಮರಳಿ ತಮ್ಮ ತಾಯ್ನಾಡಿಗೆ ಆಗಮಿಸಿದ್ದಾರೆ. ನಿಜವಾಗಲೂ ಭಗವಂತನು ಅವರ ಸಾಮಾಜಿಕ ಜೀವನದಲ್ಲಿ ಅವರಿಗೆ ಆಯಸ್ಸು, ಆಯುರಾರೋಗ್ಯ, ಸುಖ ಸಂಪತ್ತು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲೆಂದು ನಾವೆಲ್ಲರೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಎಲ್ಲ ಅಬ್ಬಿಗೇರಿ ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಗುಲಾಬಿ ನಿನ್ನ ಮಡಿಗೆ ಭೂಷಣ, ನೆಹರು ಬೆಳೆದ ಕೆಂಗುಲಾಬಿ ನಿನ್ನ ಮಡಿಗೆ ಭೂಷಣ, ವೀರನಿದೆಯರ ಬಿಂದು ನಿನ್ನ ನೆಗೆ ಚಂದನ, ಚಂದನ. ಓ ತಾಯಿ ಭಾರತಿ ನಿನಗೆ ಜೀವ ಭಾರತಿ, ತಾಯಿ ಭಾರತಿ ದವಡಿಯೆಲ್ಲ ಬಂಧನ, ನಾಡು ಇಂದು ನಂದನ, ದವಡಿಯೆಲ್ಲ ಬಂಧನ, ನಾಡು ಇಂದು ನಂದನ, ತಾಯಿ ನಿನ್ನ ಚರಣದಲ್ಲಿ, ತಾಯಿ ನಿನ್ನ ಚರಣದಲ್ಲಿ ನಾವು ಎಲ್ಲ ಬಂಧನ, ನಾವು ಎಲ್ಲ ಬಂಧನ. ಓ ತಾಯಿ ಭಾರತಿ, ಓ ತಾಯಿ ಭಾರತಿ. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿರುವ ನೋಡಿ, ಆ ಸೈನಿಕರನ್ನು ಹೇಗೆ ಮೆರವಣಿಗೆಯ ಮುಖಾಂತರ
ತಮ್ಮ ಊರಿನಲ್ಲಿ ಎಲ್ಲರೂ ದೇಶಭಕ್ತರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ರೋಣ ತಾಲೂಕಿನ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ. ಎಷ್ಟು ಸಾಲಾಗಿ ನಮ್ಮ ಮಾಜಿ ಸೈನಿಕರು ಶಿಸ್ತಿನ ಸಿಪಾಯಿಯಂತೆ ನಿವೃತ್ತಿ ನಂತರವೂ ಕೂಡ ಹೇಗೆ ಬಂದಿದ್ದಾರೆ ನೋಡಿ. ಎಲ್ಲರ ಕೈಯಲ್ಲಿ ನ್ಯಾಷನಲ್ ಫ್ಲಾಗ್ ಹಾರಾಡುತ್ತಿದೆ. ಸೈನಿಕ ಬರಬೇಕಾದರೆ ಊರಿನವರು ತಮ್ಮ ಮನೆಯ ಮಗನೇ ನಿವೃತ್ತಿ ಹೊಂದಿ ಬಂದಿದ್ದಾನೆ ಎಂದು ಎಲ್ಲರೂ ಹೂ ಹಾಕಿ ಅವರಿಗೆ ಸ್ವಾಗತ ಕೋರುತ್ತಿದ್ದಾರೆ. ಆ ಯೋಧರಿಗೆ ಗಡಿಗೆ ಹೊರತಾದ ಬದುಕಿಲ್ಲ. ಸೇನೆ ಜಮಾವಣೆ, ಕದನ ವಿರಾಮ ಎಂಬ ಪದಗಳು ಅವರಿಗೆಂದೂ ಅನ್ವಯವಾಗಿಲ್ಲ. ಕ್ಷಣ ಹೊತ್ತು ಕೂಡ ಅವರು ಹೆಗಲು ಮೇಲಿದ್ದ ಬಂದೂಕು ಇಳಿಸಿಲ್ಲ. ರಜೆ ಎಂಬುದನ್ನು ಆ ಪಡೆ ಇಂದಿನವರೆಗೂ ಕಂಡಿಲ್ಲ. ಇವರ ಕರ್ತವ್ಯಕ್ಕೆ ಯಾವ ದ್ವಿಪಕ್ಷೀಯ ಮಾತುಕತೆಗಳು ಅಡ್ಡಿಯಾಗಿಲ್ಲ. ಅಲ್ಲಿ ನಡೆಯುವ ಗುಂಡಿನ ಚಕಮಕಿ ಅಂತಾರಾಷ್ಟ್ರೀಯ ಸುದ್ದಿಯಾಗುವುದೂ ಇಲ್ಲ. ಅಲ್ಲಿ ದಿನನಿತ್ಯ ರಕ್ತದ ಅಣ್ಣ. ಗಡಿಯಲ್ಲಿ ಹೆಬ್ಬಂಡಿಯಂತೆ ಆತ ನಿಲ್ಲದೇ ಇರುತ್ತಿದ್ದ ಗಡಿಗಳು ಎಂದು ತನ್ನ ಸ್ವರೂಪ ಬದಲಿಸಿಕೊಳ್ಳುತ್ತಿತ್ತು. ಅದೊಂದು ಮಹಾಗೋಡೆ. ಅದರ ಹೆಸರೇ ಗಡಿ ಭದ್ರತಾ ಪಡೆ BSF. ಆ ಮಹಾ ಗೋಡೆಗೀಗ 50 ವರ್ಷ ದಾಟಿದೆ. ದೇಶವನ್ನು ಅಂತಾರಾಷ್ಟ್ರೀಯ ಗಡಿಗಳಿಂದ ಕಾಪಾಡುತ್ತಲೇ ಗಡಿ ಭದ್ರತಾ ಪಡೆ ಅರೆ ಶತಮಾನವನ್ನು ಸೇವಿಸಿಬಿಟ್ಟಿದೆ. ಬರೋಬ್ಬರಿ 186 ಹೆಚ್ಚು ಬಟಾಲಿಯನ್ಗಳು, 2,40,000ಕ್ಕಿಂತ ಹೆಚ್ಚು ಸೈನಿಕರು, ವಿಶ್ವದ ಅತಿ ದೊಡ್ಡ ಗಡಿ ಭದ್ರತಾ ಪಡೆ. ಈ BSF ತನ್ನದೇ ಆದ ನೌಕಾ ಮತ್ತು ವಾಯು ತುಕಡಿಗಳು, ತನ್ನದೇ ಶ್ವಾನದಳವನ್ನು ಒಳಗೊಂಡ ಜಗತ್ತಿನ ಅತ್ಯಾಧುನಿಕ ಸೇನಾಪಡೆ. ಸೇನೆಯ ಹೊರತಾಗಿಯೂ ದೇಶವನ್ನು ರಕ್ಷಿಸಬಲ್ಲ ತಾಕತ್ತಿನ ಪಡೆ ನಮ್ಮ ಗಡಿ ಭದ್ರತಾ ಪಡೆ. ಪ್ಯಾರಾಮಿಲಿಟರಿಯ ಪಡೆ ಎಂಬ ಪಟ್ಟ ಕೆಲವೊಮ್ಮೆ ಗಡಿ ದಾಟಿದ ಸಾಹಸ, ಗಡಿಯೊಳಗಿನ ವಿಪ್ಲವಗಳ ನಿರ್ವಹಣೆ, ಶತ್ರುಗಳ ಮೊಟ್ಟ ಮೊದಲ ಗುಂಡಿಗೆ ಎದೆಯೊಡ್ಡಬೇಕಾದ ಅನಿವಾರ್ಯತೆಗಳಿದ್ದರೂ ತನ್ನ ಸಾಧನೆಯನ್ನು ಹಕ್ಕು ಪ್ರತಿಪಾದನೆಯನ್ನಾಗಿ ಮಾಡದ ರಾಮ ಸೇವಕ ಸೈನಿಕ ವಿನಯವಂತಿಕೆ ಭಾರತೀಯ ಗಡಿ ಭದ್ರತಾ ಪಡೆಯದ್ದು. ಕಳೆದ 50 ವರ್ಷಗಳಿಂದ ಒಂದು ಕ್ಷಣವೂ ವೀರಮೀಸದ BSF ಎಂಬ ಗೋಡೆಯ ಇಟ್ಟಿಗೆಗಳು ದೇಶಕ್ಕೆ ಕಂಡಿದ್ದು ಅಪರೂಪ. ಯುದ್ಧವಿಲ್ಲದೆ ಇದ್ದಾಗಲೂ ದೇಶದ ಕಾಯುವ ಆ ಇಟ್ಟಿಗೆಗಳು ನಿಜವಾದ ದೇಶ ಕಟ್ಟುವ ಇಟ್ಟಿಗೆಗಳು. ಆ ಮಹಾಗೋಡೆಯ ಇಟ್ಟಿಗೆಗಳ ಅಂತರಂಗ ಪರಿಪಾಟಲು ದೇಶಕ್ಕಾಗಿ ಅವರೆಲ್ಲವನ್ನೂ ಮರೆಯುವ ಅವರ ಆದರ್ಶಗಳ ಬಗ್ಗೆ ದೇಶ ಮಾತನಾಡಿದ್ದು ಕಡಿಮೆ. ಇದು ಅಂತಹ ಮಹಾಗೋಡೆಯ ಒಂದು ಇಟ್ಟಿಗೆ ನೋಡಿ. ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಹಾಗೂ ರೋಣ ತಾಲೂಕಿನ ಘಟಕ ಮತ್ತು ಅಬ್ಬಿಗೇರಿ ಮಾಜಿ ಸೈನಿಕರು ಎಲ್ಲರಿಗೂ ಸನ್ಮಾನಿಸಿದರು. ನೋಡಿ ನಮ್ಮ ಸೈನಿಕರು ಹೇಗೆ ನಿವೃತ್ತಿ ನಂತರ ಶಿಸ್ತಿನ ಸಿಪಾಯಿಗಳ ಥರ ಕುಳಿತಿದ್ದಾರೆ. ಕೇವಲ ದೇಶದ ಗಡಿ ಕಾದವನು ಮಾತ್ರ ಸೈನಿಕನಲ್ಲ. ಒಬ್ಬ ಸೈನಿಕ ದೇಶದ ಗಡಿಯಲ್ಲಿ ಕಾಯ್ತಾ ಇರಬೇಕಾದ್ರೆ ಮಕ್ಕಳಿಂದ ದೂರ ಇರ್ತಾನೆ, ತಂದೆ ತಾಯಿಯಿಂದ ದೂರ ಇರ್ತಾನೆ, ಹೆಂಡತಿಯಿಂದ ದೂರ ಇರ್ತಾನೆ, ಅಕ್ಕ ತಂಗಿಯಿಂದ ದೂರ ಇರ್ತಾನೆ. ಈ BSFನ ಸೇನಾಧಿಕಾರಿ 42 ವರ್ಷಗಳ ಕಾಲ ಮನೆಯಿಂದ ದೂರವಿದ್ದು ದೇಶವನ್ನು ರಕ್ಷಿಸಿ ಮರಳಿ ತಾಯಿನಾಡಿಗೆ ಬಂದಿದ್ದಾನೆ ಅಂದರೆ ಇಡೀ ಅವರ ಕುಟುಂಬವೇ ದೇಶ ಸೇವೆ ಮಾಡಿದೆ. ಇಡೀ ಅವರ ಕುಟುಂಬವೇ ಸೈನಿಕರು ಇದ್ದಾಗೆ. ಏಕೆಂದರೆ ಇವರೆಲ್ಲರ ತ್ಯಾಗದಿಂದಲೇ ಅಲ್ಲಿ ನೆಮ್ಮದಿಯಿಂದ ಈ ಸೇನಾಧಿಕಾರಿ 42 ವರ್ಷಗಳ ಕಾಲ ದೇಶ ಸೇವೆ ಮಾಡಿದ್ದರು. ನೋಡಿ ನಮ್ಮ BSFನ ಸೇನಾಧಿಕಾರಿಯನ್ನು ಅಷ್ಟೊಂದು ಅದ್ದೂರಿಯಾಗಿ ಸ್ವಾಗತಿಸುತ್ತಿದ್ದಾರೆ. ವೀರ ನಾರಿಯರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ಮಾಜಿ ಸೈನಿಕರು, ಹಾಲಿ ಸೈನಿಕರು ಎಲ್ಲರೂ ಸೇರಿ ಈ ಯೋಧನನ್ನು
ಅದ್ಧೂರಿಯಾಗಿ ಬರಮಾಡಿಕೊಂಡರು. ಸಾಲು ಸಾಲಾಗಿ ಬರುತ್ತಿದೆ. ನ್ಯಾಷನಲ್ ಫ್ಲಾಗ್ ಹಿಡಿದುಕೊಂಡು ನಮ್ಮ ಎಲ್ಲ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದವರು ಬಂದಿದ್ದಾರೆ. ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಕೇವಲ ಯೋಧರನ್ನು ಸ್ವಾಗತಿಸುವುದರಷ್ಟೇ ಅಲ್ಲ, ಪ್ರತಿ ಸೈನಿಕರ ಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸುವಂಥ ಯಾವುದಾದ್ರೂ ಒಂದು ಸಂಘ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ತಪ್ಪಾಗಲಿದೆ. ಸೈನಿಕರನ್ನು ಊರಿನಲ್ಲಿ ಭವ್ಯ ಮೆರವಣಿಗೆ ಮಾಡುತ್ತಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳು ಸೇನಾಧಿಕಾರಿಗೆ ಹೂ ಹಾಕಿ ಇಷ್ಟೊಂದು ಗೌರವ ಕೊಡುತ್ತಿದ್ದಾರೆ. ಸೈನಿಕರಿಗೆ ಬೇಕಾಗಿದ್ದು ಗೌರವ. ಪ್ರತಿಯೊಬ್ಬರು ಕೂಡ ಅವರಿಗೆ ಕೈ ಮುಗಿದು ಸಲ್ಲಿಸುವುದು. ಚಿಕ್ಕ ಮಕ್ಕಳಿಗೆ ಹೊತ್ತು ಬಂದಂಥ ತಾಯಂದಿರು ಹೇಳುತ್ತಿರುವುದು, ಮುಂದೊಂದು ದಿನ ನೀನು ಕೂಡ ಇದೇ ರೀತಿ ಸೇನಾಧಿಕಾರಿಯಾಗಬೇಕೆಂದು. ಅವರವರ ಮಕ್ಕಳನ್ನು ಆ ಸೇನಾಧಿಕಾರಿ ಮುಂದೆ ನಿಂತು ಫೋಟೋ ತೆಗೆಸಿ, ನೀನು ಇದೇ ಥರ ಆಗಬೇಕು ಮಗನೇ ಅಂತ ಆ ತಾಯಂದಿರು ಹೇಳ್ತಾರಲ್ಲ, ಇದೇ ಅಲ್ವಾ ದೇಶ ಭಕ್ತಿ, ದೇಶ ಪ್ರೇಮ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕುಟುಂಬ ಒಂದು ಕಾರಿನಲ್ಲಿ ಪ್ರಯಾಣಿಸುತ್ತಿತ್ತು. ಕಾರಿನ ಹಿಂಬದಿಯ ಸೀಟಿನಲ್ಲಿ ತಾಯಿ ತನ್ನ 3 ವರ್ಷದ ಮಗುವನ್ನು ಕಾಲ ಮೇಲೆ ಕೂರಿಸಿಕೊಂಡಿದ್ದಳು. ಕಾರಿನ ಮುಂದೆ ವೇಗವಾಗಿ ಚಲಿಸುತ್ತಿತ್ತು. ಲಾರಿಯ ಚಾಲಕ ದಿಢೀರನೆ ಬ್ರೇಕ್ ಒತ್ತಿದ ಕಾರಣ ಕಾರು ಲಾರಿ ಡಿಕ್ಕಿಯಾಯಿತು. ಯಾರಿಗೂ ತರಿಸಿದ ಗಾಯವೂ ಆಗಲಿಲ್ಲ. ಆದರೆ ಹಿಂದಿನ ಸೀಟಿನಲ್ಲಿ ತಾಯಿ ತೊಡೆ ಮೇಲೆ ಕೂತಿದ್ದ ಮಗು ಮುಂದಿನ ಸೀಟಿಗೆ ಎದುರು ಬಿದ್ದಿತು. ಮಗುವಿಗೇನೂ ಪೆಟ್ಟಾಗಿರಲಿಲ್ಲ. ಆದರೆ ಆ ಹೊತ್ತಿಗಾಗಲೇ ತಾಯಿಯ ತಲೆಗೆ ಹೊಕ್ಕಿದ್ದು. ಪ್ರಶ್ನೆ ಏನೆಂದರೆ, ಮಗುವನ್ನು ಅಷ್ಟೊಂದು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿದ್ದರೂ ಕೂಡ ಅಪಘಾತದ ವೇಳೆ ಅದು ಹೇಗೆ ಕೈ ಬಿಟ್ಟಿತು ಎಂದು. ಪ್ರಾಣಾಯಾಮದ ಸಂದರ್ಭದಲ್ಲಿ ಪ್ರಾಣಿಗಳು ಮೊದಲಿಗೆ ತಾವು ಸುರಕ್ಷಿತವಾಗಿದೆಯೋ ಎಂದು ನೋಡಿಕೊಳ್ಳುತ್ತವೆ. ಮನುಷ್ಯರು ಇದರಿಂದ ಹೊರತರಲ್ಲ. ನೀರಿನಲ್ಲಿ ಮುಳುಗುವವನು ಬದುಕಿಸಲು ನದಿಗೆ ಹಾರುವ ಈಜುಪಟುವಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಮುಳುಗುತ್ತಿರುವವನು ಪ್ರಾಣಾಪಾಯದಿಂದ ರಕ್ಷಣೆಗೆ ಬಂದವನ ಕುತ್ತಿಗೆ ಹಿಡಿದು ಮೇಲೆ ಬರಲು ಯತ್ನಿಸಿದರೆ ಬಂದವನು ಹಿಂತಿರುಗಿ ಹೋಗುತ್ತಾನೆ. ಏಕೆಂದರೆ ಎಲ್ಲರಿಗೂ ಅವರವರ ಪ್ರಾಣವೇ ಮುಖ್ಯ. ಆದರೆ ಈ ಎಲ್ಲ ಲೆಕ್ಕಾಚಾರಗಳಿಗೆ ವಿರೋಧವೆಂಬಂತೆ ಬದುಕುವವರು ನಮ್ಮ ಈ ಅಬ್ಬಿಗೇರಿ ಗ್ರಾಮದ BSFನ ಸೇನಾಧಿಕಾರಿ ಇನ್ಸ್ಪೆಕ್ಟರ್ ಶರಣಪ್ಪ ಧರ್ಮಪ್ಪ ಇಟಗಿ ಸರ್ ಥರ. ಸೇನೆಯಲ್ಲಿ ಕೆಲಸ ಸಿಕ್ಕು ಮನೆಯಿಂದ ಹೊರಡುವಾಗ ನಾನು ಹಿಂದಿರುಗಿ ಬರದೇ ಇರಬಹುದು ಎಂಬ ಸತ್ಯ ಹೃದಯಕ್ಕೆ ಸ್ಪಷ್ಟವಾಗಿರುತ್ತದೆಯಾದರೂ ಅವರೆಂದೂ ಹೆದರಿ ಹಿಂದಿರುಗುವುದಿಲ್ಲ. ಗಡಿಯಲ್ಲಿ ಶತ್ರುಗಳ ಬಂದೂಕಿನಲ್ಲಿ ದಾಳಿ ಮಾಡುವಾಗ ಅದರ ಗುಂಡು ತನ್ನ ಕಿವಿಯ ಪಕ್ಕದಲ್ಲಿ ಹಾದು ಹೋದರೂ ಬಂದೂಕಿನ ಮೇಲಿನ ತನ್ನ ಹಿಡಿತವನ್ನು ಸಡಿಲಗೊಳಿಸಲಾರ. ತನ್ನ ಜೊತೆಗಿದ್ದವರೆಲ್ಲ ಶತ್ರು ದಾಳಿಗೆ ಬಲಿಯಾದರೂ ತನ್ನ ಸಾವು ನಿಶ್ಚಿತವೆಂದು ತಿಳಿದಿದ್ದರೂ ಈ ಶರಣಪ್ಪನಂಥ ಸೈನಿಕರ ಹೆಜ್ಜೆಗಳು ಮುಂದೆ ಸಾಗುತ್ತೆಯೇ ಹೊರತು ರಣಾಂಗಕ್ಕೆ ಬೆನ್ನು ತೋರಿಸುವುದಿಲ್ಲ. ಜಮ್ಮು ಕಾಶ್ಮೀರದ ಪ್ರವಾಹದಲ್ಲಿ ಸಿಲುಕಿರುವ ಸ್ಥಳೀಯರ ಕೈ ಹಿಡಿದು ಮೇಲೆತ್ತುವಾಗ ಈ ಕೈಗಳಲ್ಲವೇ ಕಲ್ಲನ್ನು ತೂರಿ ನನ್ನ ಹಾಗೂ ನನ್ನ ಸಹಯೋಧ ತಲೆ ಒಡೆದಿದ್ದು ಎಂದು ಒಂದು ಕ್ಷಣವೂ ನೆನಪಿಸಿಕೊಳ್ಳಲಾರ. ಸಿಯಾಚಿನ ಹಿಮಗಡ್ಡೆಗಳ ಮಧ್ಯೆ ಬದುಕುವ ಯೋಧನ ಅವಧಿಗೂ ಮುನ್ನ ಹಿಂದಿರುಗಬೇಕೆಂದು ಹರಕೆ ಹೊರಲಾರ. ಇಂತಹ ಅದಮ್ಯ ಧೈರ್ಯ ಮತ್ತು ನಿಷ್ಕಲ್ಮಶ ತ್ಯಾಗದ ಹಿಂದಿರುವ ಏಕೈಕ ಉದ್ದೇಶ ಮಾತೃಭೂಮಿಯ ರಕ್ಷಣೆ. ಇಂತಹ ಶರಣಪ್ಪನಂಥ ಯೋಧರ ಬಗ್ಗೆ ಹೇಳುತ್ತಿರುವ ಈ ಸಾಲುಗಳು ಒಂದೊಂದು ಅಧ್ಯಾಯವು ನಮ್ಮನ್ನು ಹೊಸ ಅನುಭವ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಹೌದು, ಅವುಗಳೆಲ್ಲವೂ ಹೊಸ ಅನುಭವಗಳೇ, ರೋಚಕ ಅನುಭವಗಳು. ರೋಚಕತೆ ಎಂಬುದು ಕಾಲ್ಪನಿಕ ಕಥೆಗಳಲ್ಲಿ ಮಾತ್ರ ಬರುವಂಥದ್ದಲ್ಲ. ಅಲ್ಲದೆ
ಇಲ್ಲಿರುವ ಅಧ್ಯಾಯಗಳಲ್ಲಿ ರೋಚಕತೆಯನ್ನು ತುಂಬಲೆಂದು ಉದ್ದೇಶಪೂರ್ವಕವಾಗಿ ಹೊಸ ಸನ್ನಿವೇಶಗಳನ್ನು ಸ್ಪಷ್ಟಿಸಿ ವೈಭವೀಕರಿಸಿದ್ದು ಅಲ್ಲ, ಕ್ಷಾತ್ರ ಸಾಧನೆಯನ್ನು ಇದ್ದದ್ದನ್ನು ಇದ್ದ ಹಾಗೆ ದಾಖಲಿಸಿದ್ದು, ನಡೆದದ್ದನ್ನು ನಡೆದಂತೆ ತಿಳಿಸಿದ್ದು. ಅಷ್ಟಕ್ಕೂ ಯೋಧನ ಜೀವನ ನಮಗೇಕೆ ರೋಚಕವೆನಿಸುತ್ತದೆ ಎಂದು ಯೋಚಿಸಿದ್ದೀರಾ? ಯೋಧ ಮಾತ್ರ ತನ್ನ ಜೀವನವನ್ನು ಒಂದೇ ಗುರಿಯೆಡೆಗಿಟ್ಟು ಚಲಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಜೀವನವು ನಮಗೆ ರೋಚಕವೇ. ಆ ಗುರಿಯೆಡೆಗಿನ ನಡೆ ಚಂಚಲರಹಿತ ಮತ್ತು ಸ್ಪಷ್ಟ. ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಕೇಶವ್ ಬಲಿರಾವ್, ರಮಣ್ ಮಹರ್ಷಿ, ಹೀಗೆ ಹೆಸರು ಹೇಳುತ್ತಾ ಹೋದರೆ ಈ ಕತೆ ಕೊನೆಗೊಳ್ಳುವುದಿಲ್ಲ. ಸಾಧಕರ ನಡೆ ಮತ್ತು ನುಡಿ ನಮ್ಮನ್ನು ರೋಮಾಂಚನಗೊಳಿಸಿ ವೈರಿಗಳ ದೇಶವನ್ನಾಕ್ರಮಿಸಿದಾಗ ಫಿರಂಗಿಗಳಿಗೆ ಎದ್ದುವ ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ಹಗಲು ರಾತ್ರಿ ಚಳಿ ಬಿಸಿಲು ಮಳೆ ಲೆಕ್ಕಿಸದೆ ಸೇವೆಗೈಯುವ ಯೋಧರ ಬದುಕು ಕೂಡ ಮೇಲಿನ ಸಾಧಕರ ಬದುಕಿನಂತೆ ರೋಚಕವಾಗುವುದು. ಸೈನಿಕರು ಸಂಬಳ ಪಡೆಯುವುದು ಯಾವುದಕ್ಕೆ ಎಂಬ ವಿವೇಕಿಗಳ ಮಾತುಗಳನ್ನು ಉದ್ದೇಶ ಕೇಳಿದೆ. ವೀರ ಮರಣವೊಪ್ಪಿದ ಸೈನಿಕರ ಜಾತಿಗಳ ಲೆಕ್ಕ ಹಾಕಿದ ಘಟನೆಗಳು ನಾವು ನೋಡಿದ್ದೇವೆ. ಈ ಎರಡೂ ಸಂದರ್ಭಗಳಲ್ಲಿ ನನಗೆನಿಸುವುದೊಂದೇ, ಈ ರೀತಿ ಮಾತನಾಡುವ ವ್ಯಕ್ತಿಗಳು ತನ್ನನ್ನು ತಾವು ಭಾರತೀಯರೆಂದು ಯಾವ ಆಧಾರದ ಮೇಲೆ ಪಡೆದುಕೊಳ್ಳುತ್ತಾರೆ? ಭಾರತದ ಅಖಂಡತೆಯನ್ನು ನಾಶ ಮಾಡಲು ಯತ್ನಿಸುವ ಶಕ್ತಿಗಳನ್ನು ಇವರ ಬಹಿರಂಗವಾಗಿ ಬೆಂಬಲಿಸುತ್ತಾರೆ. ಭಾರತೀಯ ಸಂವಿಧಾನವನ್ನು ಸ್ಪಷ್ಟವಾಗಿ ವಿರೋಧಿಸುವ ನಡೆಯಿದೆ. ನಮ್ಮ ಮಾತೃಭೂಮಿಯನ್ನು ಕಾಪಾಡುವ ಸಂವಿಧಾನವು ಪ್ರತಿಯೊಬ್ಬ ಭಾರತೀಯರಿಗೆ ಉಳಿಸಿರುವ ಕರ್ತವ್ಯ. ನಮ್ಮೆಲ್ಲ ಕೆಲಸಗಳು ಭಾರತದ ಉನ್ನತಿಗಾಗಿಯೇ ಇರಬೇಕು ಮತ್ತು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಹೊರಡುವ ಪರಿಸ್ಥಿತಿ ಬಂದರೂ ಅದಕ್ಕೆ ಸಿದ್ಧರಾಗಬೇಕು ಎಂದು ಬಯಸುತ್ತದೆ. ತಾಯಿ ಭಾರತೀಯ ರಕ್ಷಣೆಗೆ ನಮ್ಮೆಲ್ಲರ ಜವಾಬ್ದಾರಿ ಎಂಬುದು ಸುಸ್ಪಷ್ಟ. ಆದರೂ ನಾವು ಮಾತ್ರ ರಾಷ್ಟ್ರ ರಕ್ಷಣೆಗೆ ಸೈನಿಕರ ಹೆಗಲ ಮೇಲೆ ಹೊರಿಸಿ ನಿಶ್ಚಿಂತೆಯಿಂದ ನಿದ್ರಿಸುತ್ತಿದ್ದೇವೆ. ನಮ್ಮ ಜವಾಬ್ದಾರಿಯನ್ನು ಆ ಸೈನಿಕರೇ ನಿರ್ವಹಿಸುತ್ತಿದ್ದಾರೆ ಎಂಬ ಸೂಕ್ಷ್ಮ ಪ್ರಜ್ಞೆಯೂ ಇಲ್ಲದೆ ಅವರ ತ್ಯಾಗ ಮಾಸಿಕ ಸಂಬಳಕ್ಕೆ ಹೋಲಿಸುತ್ತಿದ್ದಾರೆ. ಅನೇಕ ಸೈನಿಕರಿಗೆ ದೊರಕುವ ಮಾಸಿಕ ಸಂಬಳಕ್ಕಿಂತ ಕೆಲವು ಊರಿನಲ್ಲಿರುವ ಬೀಡಾ ಪಟ್ಟಿ ಅಂಗಡಿ ವ್ಯಾಪಾರಿಯ ದೈನಂದಿನ ವಹಿವಾಟು ಅಧಿಕ. ಊರಿನಲ್ಲಿ ಲಾಭ ಬರುವಂಥ ಯಾವುದೇ ಉದ್ಯೋಗ ವ್ಯಾಪಾರ ಮಾಡುವ ಅವಕಾಶವಿದ್ದರೂ ಸಮವಸ್ತ್ರ ತೊಟ್ಟು ಬಂದೂಕು ಹಿಡಿದು ಗಡಿಯಲ್ಲಿ ನಿಲ್ಲಲು ವಿಶೇಷವಾದ ಗುಂಡಿಗೆ ಬೇಕು. ಈ ಶರಣಪ್ಪ ಸರ್ ಥರ. ಮತ್ತು ಅಂತಹವರನ್ನು ಹಡೆದ ತಾಯಂದಿರನ್ನು ರತ್ನ ಗರ್ಭರೆಂದು ಕರೆಯಬೇಕು. ಇನ್ನು ಸೈನಿಕರ ಜಾತಿ ನೋಡುವವರ ಬಗ್ಗೆ ಎರಡು ಸಾಲು ಹೇಳದಿದ್ದರೆ ಹೀಗೆ: ಸೈನ್ಯದಲ್ಲಿ ಕೆಲವು ಜಾತಿಯವರೇ ಹೆಚ್ಚು ದಾಖಲಿದ್ದಾರೆ ಎಂಬ ಹೇಳುವವರು ತಮ್ಮ ಮಕ್ಕಳನ್ನು ಸೈನ್ಯಕ್ಕೆ ಸೇರಿಸುವ ಚಿಂತೆಯನ್ನು ತಮ್ಮ ಜೀವಿತ ಕಾಲದಲ್ಲಿ ಒಮ್ಮೆಯೂ ಮಾಡಿರಲಾರರು. ಸೈನ್ಯವು ಒಂದು ಕಡೆ ಜಾತಿ ನೋಡಿ ನೇಮಕಾತಿ ನಡೆಸುವುದಿಲ್ಲ. ದೈಹಿಕ ಸಾಮರ್ಥ್ಯ, ಮಾನಸಿಕ ಸಮತೋಲನ ಮತ್ತು ದೇಶಭಕ್ತಿ ಇವಿಷ್ಟಿದ್ದರೆ ಯಾರು ಬೇಕಾದರೂ ಸಂದರ್ಶನದಲ್ಲಿ ಭಾಗವಹಿಸಬಹುದು. ನೋಡಿ, ನಮ್ಮ ಸೇನಾಧಿಕಾರಿ ಶರಣಪ್ಪ ಸರ್ ಅವರನ್ನು ಆರತಿ ಮಾಡಿ ಹೂವಿನ ಮಾಲೆ ಹಾಕಿ ಶಾಲು ಹೊದಿಸಿ ಹೇಗೆ ಸನ್ಮಾನಿಸುತ್ತಿದ್ದಾರೆ ನೋಡಿ. ನಮ್ಮ ಸೈನಿಕರಿಗೆ ಹೇಗೆ ಆರತಿ ಮಾಡುತ್ತಿದ್ದಾರೆ. ಆರತಿ ಮಾಡಿ ಅವರಿಗೆ ಸ್ವಾಗತ ಕೋರಿದ ಅಬ್ಬಿಗಿರಿ ಗ್ರಾಮದ ಗುರು ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು, ಮುದ್ದು ಮಕ್ಕಳು ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಅವರಿಗೆ ಬರಮಾಡಿಕೊಂಡರು. ಸೈನಿಕನಾಗಿ ದೇಶದ ಕಡೆಗೆ ಹೊಂಟರೆ ಮತ್ತೆ ನಿವೃತ್ತಿ ಬಂದರೆ ಅದು ಮರುಜನ್ಮ ಪಡೆದ ಹಾಗೆ. ಸೇವಾ ನಿವೃತ್ತಿಯಿಂದ ನಿವೃತ್ತಿ ಹೊಂದಿದ ನಂತರ ಮರುಜನ್ಮ ಪಡೆದ ಹಾಗೆ. ನೋಡಿ, ಆ ಯೋಧನ ಸ್ವಗ್ರಾಮದಲ್ಲಿ ಹೇಗೆಲ್ಲ ಭವ್ಯ ಮೆರವಣಿಗೆಯ ಮುಖಾಂತರ ಆ
ಸೇನಾಧಿಕಾರಿ BSF ಇನ್ಸ್ಪೆಕ್ಟರ್ ಶರಣಪ್ಪ ಸರ್ ಅವರ ಓಪನ್ ಜಿಪ್ಸಿಯಲ್ಲಿ ನಿಲ್ಲಿಸಿ ಅವರ ಮಡದಿಯನ್ನು ಕೂಡ ನಿಲ್ಲಿಸಿ ಅವರನ್ನು ಮೆರವಣಿಗೆ ಮುಖಾಂತರ ಊರಿನ ಪ್ರಮುಖ ಓಣಿಗಳಲ್ಲಿ ಈ ಒಂದು ಅದ್ದೂರಿ ಮೆರವಣಿಗೆ ಮಾಡುತ್ತಿದ್ದಾರೆ. ಅಬ್ಬಿಗೇರಿ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡ ತಮ್ಮ ಮನೆಯ ಮಗನನ್ನೇ ನಿವೃತ್ತಿ ಹೊಂದಿ ಬಂದಿದ್ದಾನೆ ಎನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಅವರಿಗೆ ತುಂಬ ಅದ್ದೂರಿಯಾಗಿ ಸ್ವಾಗತಿಸಿದರು. ನೋಡಿ, ನಮ್ಮನ ಶಿಸ್ತಿನ ಸಿಪಾಯಿಗಳು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮದ ಮಾಜಿ ಸೈನಿಕರು, ಪ್ಯಾರಾಮಿಲಿಟರಿ ಸೈನಿಕರು, ಹಾಲಿ ಸೈನಿಕರು, ಎಲ್ಲ ಸೈನಿಕರು ಎಷ್ಟು ಶಿಸ್ತಾಗಿ ಕುಳಿತಿದ್ದಾರೆ. ಇವರೆಲ್ಲರೂ ಗುರು ಹಿರಿಯರು ಕೂಡ ಕುಳಿತಿದ್ದಾರೆ. ಇವರೆಲ್ಲರೂ ಕೂಡ ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರವೂ ಕೂಡ ಎಷ್ಟು ಶಿಸ್ತಾಗಿದ್ದಾರೆ ನೋಡಿ. ಈ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಶುಭ ಸಮಾರಂಭಗಳಿಗಾಗಿರ್ಬೋದು, ಯೋಧರ ಅಂತ್ಯಕ್ರಿಯೆಯಲ್ಲಾಗಿರ್ಬೋದು, ಯೋಧರ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಎಲ್ಲರಲ್ಲಿ ಮನೆಯ ಮಗನಂತೆ ನಿಂತು ಎಲ್ಲ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಕೂಡ ನೋಡಿ, ಗಿಡಕ್ಕೆ ನೀರು ಹಾಕುವುದರ ಮುಖಾಂತರ, ತಾಯಿ ಭಾರತಾಂಬೆಯ ಪೂಜೆ ಮುಖಾಂತರ ಈ ನಿವೃತ್ತಿ ಸಮಾರಂಭವನ್ನು ಉದ್ಘಾಟಿಸುತ್ತಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಯವರು ಹಾಗೂ ಸೇನಾಧಿಕಾರಿ ಗಣ್ಯಮಾನ್ಯರು, ಅಬ್ಬಿಗೇರಿ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿ ಈ ಸೇನಾಧಿಕಾರಿ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. 42 ವರ್ಷಗಳ ಕಾಲ ಸತತ ಸುದೀರ್ಘ ಸೇವೆ, ಸಾವಿಗೆ ಸವಾಲು ಹಾಕಿ ದೇಶವನ್ನು ಕಾದು ಮುಂದೆ ಬಂದರೂ ಕೂಡ ಎಷ್ಟೋ ಸಾರಿ ಎದುರಿಸಿ ಯುದ್ಧವನ್ನು ಗೆದ್ದು ಬಂದ ವೀರ ಯೋಧ ಸೇನಾಧಿಕಾರಿ ಇನ್ಸ್ಪೆಕ್ಟರ್ ಶರಣಪ್ಪ ಅವರು ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. 42 ವರ್ಷಗಳ ಕಾಲ ಅವರನ್ನು ಬಿಟ್ಟು ಇರುವಿದ್ದ ಈ ಮಡದಿ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು. ಅವರ ತಂದೆ ತಾಯಿಯನ್ನು ಮೆಚ್ಚಲೇಬೇಕು. ಅವರ ತಂದೆ ತಾಯಿ, ಅವರ ಕುಟುಂಬದವರ ತ್ಯಾಗದಿಂದಲೇ ಇವತ್ತು ನಮ್ಮ ದೇಶ ಸುರಕ್ಷಿತವಾಗಿದೆ ಎಂಬುದನ್ನು ಯಾರೂ ಕೂಡ ಮರೆಯಬಾರದು. ಅವರ ಕುಟುಂಬದವರ ತ್ಯಾಗ ತುಂಬಾವಿರುತ್ತದೆ. ಸೈನಿಕರು ತಮ್ಮ ಟ್ರಂಕನ್ನು ಹೊತ್ತುಕೊಂಡು ಅಡ್ಡಾಡಿದಷ್ಟು ಕೂಡ ತಮ್ಮ ಮಕ್ಕಳನ್ನು ಹೊತ್ತುಕೊಂಡು ಅಡ್ಡಾಡುವುದಿಲ್ಲ. ಅವರು ನಿವೃತ್ತಿ ಹೊಂದುವ ನಂತರ ಮಕ್ಕಳು ದೊಡ್ಡವರಾಗಿ ಬಿಟ್ಟಿರುತ್ತಾರೆ ನೋಡಿ. ಮಾಜಿ ಸೈನಿಕರಿಂದ ಅವರಿಗೆ ಹೂವಿನ ಮಾಲ. ಭಾರತೀಯ ಭದ್ರತಾ ಪಡೆಯಲ್ಲಿ BSF ನಲ್ಲಿ ಸತತವಾಗಿ 42 ವರ್ಷಗಳ ಕಾಲ ನೋಡ್ರಿ. ಇವತ್ತಿನ ದಿವಸ ಒಬ್ಬ ಸೈನಿಕ 42 ವರ್ಷಗಳ ಕಾಲ ತನ್ನ ಯೌವನವನ್ನೇ ಮುಡಿಪಾಗಿಟ್ಟು ತನ್ನ ಪ್ರಾಣವನ್ನೇ ಭಾರತ ಮಾತೆಗೆ ಒತ್ತೆ ಇಟ್ಟು ಇವತ್ತಿನ ದಿವಸ ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಿ ಇವತ್ತಿನ ದಿವಸ ಹಗಲು ರಾತ್ರಿ ಚಳಿ ಬಿಸಿಲು ತಮ್ಮ ಎಲ್ಲ ಸಂತೋಷದ ಕ್ಷಣಗಳನ್ನು ಬದಿಗಿಟ್ಟು ದೇಶ ನನ್ನದು ಎಂದು ಹೋರಾಡುತ್ತಾ ದೇಶವನ್ನು ಕಾಪಾಡುತ್ತಾರೆ. ಅಬ್ಬಿಗೇರಿ ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಗೆಲುವು ನಿಶ್ಚಿತ ಅಂದಾಗ ಯಾರು ಬೇಕಾದರೂ ಯುದ್ಧ ಮಾಡಬಲ್ಲರು. ಆದರೆ ಸಾವು ಖಚಿತ ಎಂದಾಗ ಯುದ್ಧಕ್ಕೆ ರೆಡಿಯಾಗಿ ಸೈನಿಕರ ಡಬ್ಬಲ್ ಗುಂಡಿಗೆ ಬೇಕಾಗುತ್ತದೆ. ಅಬ್ಬಿಗೇರಿ ಗ್ರಾಮದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಕಾರ್ಯಕ್ರಮಗಳು ಈಗಾಗಲೇ ಹಲವಾರು ನಡೆದಿವೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ನಡೆಸಿಕೊಡಬೇಕೆಂದು ಎಲ್ಲ ಅಬ್ಬಿಗೇರಿ ಗ್ರಾಮದ ಸಮಸ್ತ ಗುರು ಹಿರಿಯರಲ್ಲಿ ಹಾಗೂ ಎಲ್ಲ ದೇಶಿ ಪ್ರೇಮಿಗಳಲ್ಲಿ ನಾವು 42 ವರ್ಷಗಳ ಕಾಲ ಇವರು ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾಧ್ಯಕ್ಷರು ಬಸಪ್ಪ ಮುಂಡರಗಿ ಸರ್ ಅವರು. ಇವರ ಬಗ್ಗೆ ಹೇಳಲೇಬೇಕು. ಬಸಲಿಂಗಪ್ಪ, ಮಹಾರುದ್ರಪ್ಪ,
ಮುಂಡ್ರಗಿ. ಇವರು ಮೂಲತಃ ಗದಗ ತಾಲೂಕಿನ ಕಿರಟಗೇರಿ ಗ್ರಾಮದವರು. ಇವರು 2001ರಲ್ಲಿ ಭಾರತೀಯ ಸೇನೆಯಲ್ಲಿ ಭರ್ತಿಯಾಗಿ ಸತತವಾಗಿ 17 ವರ್ಷಗಳ ಕಾಲ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಿ 2019ರಲ್ಲಿ ಜನವರಿಯಲ್ಲಿ ನಿವೃತ್ತಿ ಪಡೆದು ತಮ್ಮ ಸ್ವಗ್ರಾಮಕ್ಕೆ ಬಂದ ನಂತರ ಇವರು ತಮ್ಮ ಜೀವನವನ್ನು ಆಯ್ಕೆ ಮಾಡಿಕೊಂಡಿದ್ದು ಸಮಾಜ ಸೇವೆ, ಜನರ ಸೇವೆ, ಜನಾರ್ದನ ಸೇವೆ, ಸೈನಿಕರ ಕಷ್ಟ ನೋವುಗಳ ಸೇವೆ ಎಂದು ನಂಬಿದವರು. ಸರ್ಕಾರಿ ನೌಕರಿ ಸಿಕ್ಕರೂ ಅದನ್ನು ತ್ಯಾಗ ಮಾಡಿ ಮಾಜಿ ಸೈನಿಕರ ಕುಟುಂಬದವರು ಹಾಗೂ ವೀರ ನಾರಿಯರ ಕಣ್ಣೀರು ಒರೆಸುವ ಕೆಲಸವನ್ನು ಮಾಡಬೇಕೆಂಬ ಹಂಬಲದಿಂದ ರಾಜ್ಯಾದ್ಯಂತ ಡಾಕ್ಟರ್ ಶಿವಣ್ಣ NK ಅವರ ನೇತೃತ್ವದಲ್ಲಿ 2021ರಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿ ಗದಗ ಜಿಲ್ಲೆಯ ಅಧ್ಯಕ್ಷರಾಗಿ ಅಂದಿನಿಂದ ಇಂದಿನವರೆಗೂ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಮ್ಮ ಕುಟುಂಬದ ಕಡೆಗೆ ಯೋಚನೆಯೂ ಮಾಡದೆ ಜಿಲ್ಲಾದ್ಯಂತ ಪ್ರತಿ ಗ್ರಾಮದಲ್ಲಿರುವಂತಹ ಮಾಜಿ ಸೈನಿಕರ ಹಾಗೂ ವೀರನಾರಿಯರ ಕಷ್ಟ ಕಾರ್ಪಣ್ಯಗಳಿಗೆ ಸಹಕರಿಸುತ್ತಾ ಮಾಜಿ ಸೈನಿಕರ ಕುಟುಂಬದವರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಸೈನಿಕರನ್ನು ಕುಂದುಕೊರತೆಗಳನ್ನು ನಿವಾರಿಸುತ್ತಾ ಬಂದಂತೆ ನಿಸ್ವಾರ್ಥ ಜೀವಿಗಳು ಇವರು. ಇವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಹೀಗೆ ಸೈನಿಕರ ಕುಟುಂಬದವರ ಕಷ್ಟಗಳಲ್ಲಿ ಭಾಗಿಯಾಗುತ್ತಾ ಜೊತೆಗೆ ಸಮಾಜ ಸೇವೆ ಮಾಡುತ್ತಾ ಸೈನಿಕರು ನಿವೃತ್ತಿ ಹೊಂದಿ ಬಂದ ನಂತರ ಯುವಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ದೇಶಭಕ್ತಿ ಹಾಗೂ ದೇಶಪ್ರೇಮ, ಸೈನಿಕರನ್ನು ಗೌರವಿಸುವ ಅರಿವನ್ನು ಮೂಡಿಸಬೇಕೆಂಬ ವಿಚಾರ ದೃಷ್ಟಿಯಿಂದ ಸೈನಿಕರ ಸ್ವಗ್ರಾಮಗಳಲ್ಲಿ ಮೆರವಣಿಗೆಯ ಮೂಲಕ ಸ್ವಾಗತ ಮತ್ತು ಅಭಿನಂದನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾರಂಭಿಸಿದರು. ಅನಂತರ ಯಾವುದೇ ಮಾಜಿ ಸೈನಿಕರು ಹುತಾತ್ಮರಾದರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಬೇಕೆಂದು ಹುತಾತ್ಮರಿಗೆ ಸಕಲ ಸರ್ಕಾರಿ ಹಾಗೂ ಸೇನಾ ಗೌರವಗಳೊಂದಿಗೆ ರಾಷ್ಟ್ರಧ್ವಜವನ್ನು ಯಾವುದೇ ಸೈನಿಕ, ಹಾಲಿ ಸೈನಿಕರಾಗಲಿ ಮಾಜಿ ಸೈನಿಕನಾಗಲಿ ಹುತಾತ್ಮನಾದಾಗ ಮನೆಯ ಮಗನಂತೆ ನಿಂತು ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದನ್ನು ಸಂಪೂರ್ಣವಾಗಿ ಆ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಯಾವುದೇ ಸೈನಿಕರ ಕಷ್ಟ ಆಗಿರಬಹುದು, ಅವರ ಮನೆಯ ಸಮಸ್ಯೆ ಆಗಿರಬಹುದು, ಯಾವುದೇ ಸಮಸ್ಯೆದಲ್ಲೂ ಇವರನ್ನು ನೆನಪಿಸಿಕೊಳ್ಳದ ಮಾಜಿ ಸೈನಿಕರೇ ಇಲ್ಲ. ಇವರ ಕರ್ತವ್ಯಕ್ಕೆ, ಇವರ ಕಾರ್ಯಕ್ಕೆ ಎಂಥ ದೊಡ್ಡ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟರೂ ಕೂಡ ಕಡಿಮೆ. ಗಡಿಯಲ್ಲಿ ಕೂಡ ಸೈನಿಕನಾಗಿ ಸೇವೆ ಸಲ್ಲಿಸಿ ನಾಡಿನಲ್ಲಿಯೂ ಕೂಡ ಸೈನಿಕರ ಕಷ್ಟ ಕಾರ್ಪಣ್ಯಗಳಿಗೆ ಇವರು ಮುಂದೆ ನಿಂತು ಎಲ್ಲ ಅವರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಯಶಸ್ವಿ ಕಾಣುತ್ತಿದ್ದಾರೆ. ಈ ಥರ ಜಿಲ್ಲಾಧ್ಯಕ್ಷರನ್ನು ಪಡೆದ ಗದಗ ಜಿಲ್ಲಾ ಧನ್ಯ. ಜನಮೆಚ್ಚಿದ ನಾಯಕರು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ರೋಣದ IS ಪಾಟೀಲ್ ಸಾಹೇಬ್ರವರೇ ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಕೇಂದ್ರ ಬಿಂದು ಆಗಿರ್ತಕ್ಕಂಥ 42 ವರ್ಷ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಮರಳಿ ತಮ್ಮ ತಾಯ್ನಾಡಿಗೆ ಆಗಮಿಸಿರ್ತಕ್ಕಂಥ ಇನ್ಸ್ಪೆಕ್ಟರ್ ಶರಣಪ್ಪ ಇಟಗಿಯವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಊರಿನ ಗುರು ಹಿರಿಯರೇ ಮತ್ತು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರೇ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲ ನಮ್ಮ ವೀರ ನಾರಿಯರೇ ಮತ್ತು ಮಹಿಳೆಯರೇ ಮತ್ತು ಶಾಲಾ ಮುದ್ದು ವಿದ್ಯಾರ್ಥಿನಿಯರೇ, ಶಿಕ್ಷಣ ಮುಖ್ಯ. ಇವತ್ತಿನ ದಿವಸ ಆಸ್ತಿಗಿಂತ ಶಿಕ್ಷಣ ಮುಖ್ಯ. ಆ ಶಿಕ್ಷಣದ ಜೊತೆಗೆ ನಾವು ಸಂಸ್ಕಾರ ಕೊಡುವುದು ಅತಿ ಮುಖ್ಯ. ಯಾಕಂದ್ರೆ ಇನ್ನು ಪ್ರಪಂಚದ 3 ರತ್ನಗಳಿದಾವೆ. ಒಂದು 2 ರತ್ನ ಅಂತಂದ್ರೆ ಒಂದು ಸೈನಿಕ, ಒಬ್ಬ ರೈತ. ಅದೇ ತರನಾಗಿ
ನಮ್ಮ ಶಿಕ್ಷಕರು ಅನ್ಬೋದು ಇವತ್ತಿನ ದಿವಸ ಯಾವ ರೀತಿಯಾಗಿ ನಮ್ಮ ಭಾರತ ಮಾತಿಗೆ ನಮ್ಮ ಸೇವೆಯನ್ನು ನಾವು ಸಲ್ಲಿಸಿ ಬರ್ತೀವಿ. ಇವತ್ತಿನ ದಿವಸ ಸೈನಿಕ ನಿಲ್ಲ, ಶಿಕ್ಷಕರಿಲ್ಲದೆ ಸೈನಿಕನಿಲ್ಲ. ನಿಜವಾಗಲೂ ಇಂಥ ಒಂದು ಸಂದರ್ಭದಲ್ಲಿ ನಾವು ಶಿಕ್ಷಕರನ್ನು ನಾವು ನೆನಬೇಕಾಗುತ್ತೆ. ಯಾಕಂದ್ರೆ ಶಿಕ್ಷಕರು ನೋಡಿ ಇವತ್ತಿನ ದಿವಸ ತಾವು ಕಲ್ತಂತ ವಿದ್ಯೆಯನ್ನು ಧಾರೆ ಇರ್ತಾರೆ. ಅವರು ನಿಜವಾಗಲೂ ಅತ್ಯಂತ ತ್ಯಾಗಮಯ ಜೀವನ ಅಂತಂದ್ರೆ ನಮ್ಮ ಶಿಕ್ಷಕರ ಜೀವನ. ಅದಕ್ಕಾಗಿ ಒಬ್ಬ ಸೈನಿಕನಾಗಬೇಕಾದರೆ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗುತ್ತದೆ. ಯಾವುದೇ ತರಹದ ವಿದ್ಯಾರ್ಥಿಗಳು ಒಬ್ಬ ಸೈನಿಕನಾಗಬೇಕಾದ್ರೆ, ಡಾಕ್ಟರ್ ಆಗಬೇಕಾದ್ರೆ, ಇಂಜಿನಿಯರ್ ಆಗಬೇಕಾದ್ರೆ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾದ. ಅದಕ್ಕಾಗಿ ಯಾವ ವ್ಯಕ್ತಿ, ಯಾವ ವಿದ್ಯಾರ್ಥಿ ಶಿಕ್ಷಕರನ್ನು ನಡೆಸಿದ್ದಾರೆ, ಮನೆಯಲ್ಲಿ ತಂದೆ ತಾಯಿಯನ್ನು ಪೂಜೆ ಮಾಡಬೇಕು, ಶಾಲೆಯಲ್ಲಿ ನಾವು ಶಿಕ್ಷಕರನ್ನು ನಮಿಸಬೇಕು. ಅಂದಾಗ ಮಾತ್ರ ಒಬ್ಬ ವಿದ್ಯಾರ್ಥಿಯ ಜೀವನ ಒಂದು ಸಾರ್ಥಕವಾಗುತ್ತದೆ. ಅದಕ್ಕಾಗಿ ಮತ್ತೆ ಮುಖ್ಯವಾಗಿ ತಂದೆ ತಾಯಂದರು ಇದೇ ಗಮನ ಹರಿಸಬೇಕು. ತಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದರು, ಯಾವ ರೀತಿಯಾಗಿ ಶಿಕ್ಷಣ ಕಲಿತಾ ಇದ್ದಾರೋ ಅವರ ಯೋಗಕ್ಷೇಮದ ಕಡೆಗೆ ಗಮನ ಹರಿಸಬೇಕು. ಕೇವಲ ನಾವು ಇವತ್ತಿನ ದಿವಸ ಡೊನೇಷನ್ ಕೊಟ್ಟು ಶಾಲೆಗೆ ಕಳಿಸುವುದಲ್ಲ, ಅವರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಅತಿ ಮುಖ್ಯ. ಕಾರ್ಯಕ್ರಮಗಳು ತುಂಬಾ ವಿರಳ, ಅತಿ ಕಡಿಮೆ. ಯಾಕಂದ್ರೆ ಎಲ್ಲಿ ನಡಿಬೇಕಂತಂದ್ರೆ ಆದರೆ ಅಬ್ಬಿಗೆರೆ ಗ್ರಾಮದಲ್ಲಿ ನಾನು ಇದುವರೆಗೆ ಸಾಕಷ್ಟು ಕಾರ್ಯಕ್ರಮಗಳು ನೋಡ್ತಾ ಇದ್ದೇನೆ. ಅತ್ಯಂತ ವಿಜೃಂಭಣೆಯಿಂದ, ಅತ್ಯಂತ ದೇಶಭಕ್ತಿ ತುಂಬಿರ್ತಕ್ಕಂಥ, ದೇಶ ಪ್ರೇಮ ತುಂಬಿರ್ತಕ್ಕಂಥ ಈ ಒಂದು ಗ್ರಾಮ ನಿಜವಾಗಲೂ ಮೆಚ್ಚುವಂತ ಗ್ರಾಮ. ಇಂತಹ ಗ್ರಾಮದಲ್ಲಿ ಇಂಥ ಒಬ್ಬ ಸೈನಿಕ ಬಂದಾನೆಂದರೆ ನಿಜವಾಗಲೂ ಒಂದು ಗ್ರಾಮದ ಒಂದು ಸುದೈವ. ಇಂತಹ ಸೈನಿಕರು ಇನ್ನೂ ನಮ್ಮ ಅಬ್ಬಿಗೇರಿ ಗ್ರಾಮದಲ್ಲಿ ಮನೆ ಮನೆಗೆ ಹುಟ್ಟಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದ್ರೆ ಇವತ್ತಿನ ದಿವಸ ನೋಡಿ ಒಬ್ಬ ವ್ಯಕ್ತಿ ಯಾವುದೇ ತರಹದನ್ನ ತನ್ನ ಮನೆ ಬಿಟ್ಟು ಹೋಗ್ಬೇಕಾದ್ರೆ 1-2 ದಿನ ಇರ್ಬೋದು, 3 ದಿನ ಇರ್ಬೋದು. ಆದ್ರೆ ಸೈನಿಕರ ಜೀವನ ಅಂತಕ್ಕಂಥ ನೋಡ್ರಿ ಇವತ್ತಿನ ದಿವಸ 42 ವರ್ಷಗಳ ಕಾಲ ಇವತ್ತಿನ ದಿವಸ ಯಾವ ರೀತಿಯಾಗಿ ತಮ್ಮ ಯೌವನವನ್ನೇ ಮುಡಿಪಾಗಿಟ್ಟು ತಮ್ಮ ಪ್ರಾಣವನ್ನೇ ಒತ್ತಿ ಇಟ್ಟು ಇವತ್ತಿನ ದಿವಸ ನಮ್ಮ ಇನ್ಸ್ಪೆಕ್ಟರ್ ಶರಣಪ್ಪ ಇಟಗಿ ಅವರು ಭಾರತ ಮಾತಿಗೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಮರಳಿ ಬಂದಾದರೆ ಯಾಕೆ ನಿಜವಾಗಲೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅಂತವನ್ನು ವೀರ ಪುತ್ರನನ್ನು ಕೊಟ್ಟಂತಹ ತಂದೆ ತಾಯಿಯಂದರಿಗೂ ಈ ಒಂದು ಶುಭ ಸಮಾರಂಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿಯಾಗಿ ನಿಜವಾಗಲೂ ಅವರ ಒಂದು ಸೇವೆಗೆ ಸದಾ ಕಾಲ ತ್ಯಾಗ ಮಾಡಿರ್ತಕ್ಕಂಥ ಅವರು ಕೂಡ ತಮ್ಮ ಯೌವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥ ಅವರ ಧರ್ಮಪತ್ನಿಗೂ ಕೂಡ ಈ ಒಂದು ಸಭಾ ಸಮಾರಂಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬ ಸೈನಿಕ ತನ್ನ ತ್ಯಾಗ ಮಾಡಬೇಕಾದ್ರೆ, ದೇಶ ಸೇವೆ ಮಾಡಬೇಕಾದ್ರೆ ಅವರ ಧರ್ಮಪತ್ನಿಯವರ ಒಂದು ಆಸರೆ ತುಂಬಾ ಅತಿ ಮುಖ್ಯವಾದದ್ದು. ನಿಜವಾಗಲೂ ಆ ಒಂದು ಸೇವೆ ಅವರ ಧರ್ಮಪತ್ನಿಗೂ ಸೇವೆ ಸಲ್ಲಿಸಬೇಕಾದಂಥದ್ದು. ಅದಕ್ಕೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ 42 ವರ್ಷಗಳ ಕಾಲ ನೋಡಿ ಭಾರತದ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಹಲವಾರು ರಾಜ್ಯಗಳಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಪ್ರದೇಶಗಳಾಗಿರ್ತಕ್ಕಂಥ ಇವತ್ತಿನ ದಿವಸ ಅತ್ಯಂತ ಗರಿಮೆ ಇರ್ತಕ್ಕಂಥ, ಅತ್ಯಂತ ಉಷ್ಣತೆಯ ಪ್ರದೇಶ ಇರ್ಬೋದು, ಅತ್ಯಂತ ಹಿಮಗಡ್ಡೆ ಇರ್ತಕ್ಕಂಥ ಪ್ರದೇಶ ಇರ್ಬೋದು. ಇವತ್ತಿನ ದಿವಸ -ಡಿಗ್ರಿ ಅವರು ಸೆಲ್ಸಿಯಸ್ನಲ್ಲಿ ಸೇವೆ ಸಲ್ಲಿಸಿ ಇವತ್ತಿನ ದಿವಸ ಯಾವುದೇ ತರಹದ ಒಂದು ಏನೂ ಆಗದೆ ಇವತ್ತಿನ ದಿವಸ ಪುನರ್ಜನ್ಮ ಪಡೆದು ನಮ್ಮ ತಾಯ್ನಾಡಿಗೆ ಬಂದಿದ್ದಾರೆ. ಅಂತ ಒಬ್ಬ ವೀರ ಪುತ್ರನ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಅಬ್ಬಿಗೇರಿ ಗ್ರಾಮದ ತಾವೆಲ್ಲರೂ ಅತ್ಯಂತ ಉತ್ಸುಕತೆಯಿಂದ ಇಂತಹ ಉರಿ ಬಿಸಿಲಲ್ಲಿ ಕೂಡ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಡುವು ಮಾಡಿಕೊಂಡು ನಮ್ಮ ಸೈನಿಕರನ್ನು ಭವ್ಯವಾಗಿ ಹೂವಿನ ಸುರಿಮಳೆಯ ಮುಖಾಂತರ ತಾವೆಲ್ಲರೂ ಇವತ್ತಿನ ದಿವಸ ಸ್ವಾಗತ ಕೋರಿದ್ದಕ್ಕಾಗಿ ನಾವು ಕೂಡ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ಸೈನಿಕರಂತಂದ್ರೆ ಇವತ್ತಿನ ದಿವಸ ಕೇವಲ ದೇಶದ ಗಡಿಯನ್ನು ಕಾಯಲಿಕ್ಕೆ ಅಷ್ಟೇ ಸೀಮಿತ ಅಲ್ಲ, ಇವತ್ತಿನ ದಿವಸ ಸಮಾಜದಲ್ಲಿ ಬಂದು ದೇಶ ಸಾರ್ವಜನಿಕರ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ತಮಗೆ ಗೊತ್ತಿರಬಹುದು, ಏಪ್ರಿಲ್ 22 ಏನು ನಡೆದಂತ ಜಮ್ಮು ಕಾಶ್ಮೀರ ಬೆಲ್ಗಾದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಆ ಘಟನೆಯಿಂದ ಇವತ್ತಿನ ದಿವಸ ಭಾರತೀಯ ಸೈನಿಕರ ಸಾಮರ್ಥ್ಯ ಏನು ಎಂಬುದನ್ನು ನಾವು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಕೇವಲ ಇವತ್ತಿನ ದಿವಸ ಒಂದು ಆಪರೇಷನ್ ಸಿಂಧೂರದ ಮೂಲಕ ಒಂದು ಎಚ್ಚರಿಕೆಯನ್ನು ನಾವು ಭಾರತೀಯ ಸೈನಿಕರು ಪಾಕಿಸ್ತಾನಿಗಳಿಗೆ ನೀಡಿದ್ದೇವೆ. ಕೇವಲ ಉಗ್ರವಾದಿಗಳಿಗೆ ಒಂದು ಎಚ್ಚರಿಕೆ ಕೊಟ್ಟು ಒಂದು ಮುನ್ಸೂಚನೆ ಇರಬಹುದು, ಒಂದು ಚೇತಾವಣೆ ಕೊಟ್ಟಿದ್ದೇವೆ. ಕೇವಲ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದಲ್ಲಿರ್ತಕ್ಕಂಥ 9 ಏನು ಉಗ್ರವಾದಿಗಳ ನೆಲೆಗಳನ್ನು ಧ್ವಂಸ ಮಾಡಿರ್ತಕ್ಕಂಥ ನಮ್ಮ ಭಾರತೀಯ ಸೈನಿಕ ನಿಜವಾಗಲೂ ನಾವು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಯಾಕಂದ್ರೆ ಸೈನಿಕರಿಗೆ ಆಗಕ್ಕಾಗಿ ನಾವು ಗೌರವಿಸಬೇಕಂತ. ಯಾಕಂದ್ರೆ ತಾವೆಲ್ಲರೂ ಗೌರವಿಸುವಂತ ಗೌರವ ಏನಿದೆ ಅದು ಸೈನಿಕರಿಗೆ ಸಲ್ಲದಲ್ಲ, ಭಾರತ ಮಾತಿಗೆ ಸಲ್ಲುತ್ತದೆ. ಅದಕ್ಕಾಗಿ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್. ಇವತ್ತಿನ ದಿವಸ ಪ್ರಪಂಚದ 2 ರತ್ನಗಳಂತಂದ್ರೆ ಒಬ್ಬ ಸೈನಿಕ, ಒಬ್ಬ ರೈತ. ಅದಕ್ಕಾಗಿ ಸೈನಿಕ ದೇಶದ ಗಡಿಯನ್ನು ಕಾಯ್ದಿದ್ದರೆ ಸೇರುವುದು ಮಣ್ಣು, ಅದೇ ತರನಾಗಿ ರೈತ ಬೆಳೆಯನ್ನು ಬೆಳೆಯದಿದ್ದರೆ ತಿನ್ನುವುದು ಮಣ್ಣು ಅಂತಾರೆ. ಅದಕ್ಕಾಗಿ ಇವತ್ತಿನ ದಿವಸ ಆ 2 ರತ್ನಗಳಿಂದ ಅತಿ ಮುಖ್ಯವಾಗಿದ್ದು, ಆ 2 ರತ್ನಗಳಿಂದ ಇವತ್ತಿನ ದಿವಸ ನಮ್ಮ ಭಾರತ ದೇಶ ಸಮೃದ್ಧವಾಗಿರ್ತಕ್ಕಂಥ ದೇಶ, ಭದ್ರವಾಗಿರ್ತಕ್ಕಂಥ ದೇಶ. ಯಾವುದೇ ಒಂದು ದೇಶ ದ್ರೋಹಿಗಳನ್ನು, ಶತ್ರು ರಾಷ್ಟ್ರಗಳನ್ನು ಎದುರಿಸುವಂತ ಶಕ್ತಿ ನಮ್ಮ ಭಾರತೀಯ ಸೈನಿಕರಿಗಿದೆ. ಅದಕ್ಕಾಗಿ ಅಂತ ಸೈನಿಕರ ಒಂದು ಭಾರತೀಯ ಸೈನಿಕರು ಹೊಂದಿರತಕ್ಕಂಥ ನಮ್ಮ ದೇಶ ನಿಜವಾಗಲೂ ಅಂತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಧನ್ಯರು ಅನ್ನಬಹುದು. ಅದಕ್ಕಾಗಿ ಯಾವುದೇ ತರಹದ ಇವತ್ತಿನ ದಿವಸ ನಮ್ಮ ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಯಾರೆಲ್ಲ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ಒಂದು ಸೈನಿಕರ ವಿಡಿಯೋಕ್ಕೆ ಸ್ಫೂರ್ತಿಯಾಗುತ್ತದೆ ಆ ನಿಮ್ಮ ಒಂದು ಸಬ್ಸ್ಕ್ರೈಬ್. ಹಾಗೆ ಈ ವಿಡಿಯೋನು ಎಲ್ಲರಿಗೆ ತಲುಪುವ ಹಾಗೆ ಶೇರ್ ಮಾಡಿ. ಯಾವುದೇ ಸೈನಿಕರ ಕಷ್ಟ ಕಾರ್ಪಣ್ಯಗಳಿಗೆ ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ರೋಣ ತಾಲೂಕಿನನ್ನು ನೆನಪಿಸಿಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ. ಈ ಒಂದು ನಿವೃತ್ತಿ ಸಮಾರಂಭ ಯಶಸ್ವಿಯಾಗಲಿಕ್ಕೆ ಮೂಲ ಕಾರಣಭೂತರಾದಂಥ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಅಧ್ಯಕ್ಷ ಬಸಲಿಂಗಪ್ಪ ಮುಂಡ್ರಿಗಿ ಸರ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ರೋಣ ತಾಲೂಕು ಅಧ್ಯಕ್ಷರು ಶ್ರೀ ಪ್ರಭುಗೌಡ ಜಿ ಪಾಟೀಲ್ ಸರ್, ಹಾಗೂ ಗೌರವಾನ್ವಿತ ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರೋಣ ರಂಗಪ್ಪ ತಳವಾರ್ ಸರ್, ಹಾಗೂ ಇಟಗಿ ಹುಳ್ಳಿಯವರ ಬಂಧುಗಳು, ಸ್ನೇಹಿತರು, ಅಬ್ಬಿಗೆರೆ ಗ್ರಾಮದ ಗುರು ಹಿರಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಯೋಧನ ನಿವೃತ್ತಿ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮಗೆಲ್ಲ ನನ್ನದೊಂದು ದೊಡ್ಡ ಸಲಾಂ. ಜೈ ಹಿಂದ್. ಇನ್ಸ್ಪೆಕ್ಟರ್ ಸೇನಾಧಿಕಾರಿ BSFನ ಶರಣಪ್ಪ ಧರ್ಮಪ್ಪ ಇಟಗಿ ಸರ್, ನಿಮ್ಮ ನಿವೃತ್ತಿ ಜೀವನ ಅತಿ ಸುಂದರವಾಗಿರಲಿ. ನಿಮ್ಮ 42 ವರ್ಷಗಳ ಸೇವೆಗೆ ನಮ್ಮದೊಂದು ದೊಡ್ಡ ಸಲಾಂ. ಜೈ ಹಿಂದ್, ವಂದೇ ಮಾತರಂ.